ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಪಾಲಕ್ ಸೊಪ್ಪಿಂದ ಚಪಾತಿ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ರುಚಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕಲರ್ ನೋಡಿದ ತಕ್ಷಣವೂ. ಸೊ ಇದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ನೀರು ಬಿಸಿ ಆದಮೇಲೆ ಉಪ್ಪು ಹಾಕಿದ್ದೀನಿ ನಾನು. ಹಾಗೆ ಇದಕ್ಕೆ ನಾನು ಬರೀ ಪಾಲಕ್ ಸೊಪ್ಪಿನ ಎಲೆಗಳನ್ನೇ ಕಟ್ ಮಾಡಿ ಇಟ್ಟಿದ್ದೆ. ಎಲೆ ತೊಳೆದು ಅದನ್ನು ಕೂಡ ಇದು 1 ಬೌಲಷ್ಟು, ಅಂದರೆ ಒಂದು ಅರ್ಧ ಕಟ್ ಅಂತ ಅಂದ್ಕೊಳ್ಳಿ, ಅದನ್ನು ಇದ್ರ ಜೊತೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ನೋಡಿ. ಇದನ್ನು ಈ ರೀತಿ ಹಾಕೋಬೇಕಾಗತ್ತೆ. ತುಂಬ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ಬೆಂದೋಗ್ಬಿಡತ್ತೆ ಸೊಪ್ಪೆಲ್ಲ ನೋಡಿ. ಈ ರೀತಿ ಆದರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇಮಿಡಿಯೇಟ್ ಇದನ್ನು ತೆಗೆದು ಬಿಡ್ತೀನಿ. ಇವಾಗ ಸಾಕು ಬೆಂದಿರೋದು. ಇದನ್ನು ತೆಗೆದುಬಿಟ್ಟು ನೀರೆಲ್ಲ ಹೋಗೋವರೆಗೂ ಹಾರಕ್ಕಿಟ್ಟು ಆಮೇಲೆ ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ ನೋಡಿ. ನಾನು ಮಾಡ್ತಾಯಿರೋದು ಸ್ವಲ್ಪ, ಹಾಗಾಗಿ ನಾನೊಂದು ಇಲ್ಲಿ 4ರಿಂದ 5 ಚಪಾತಿ ಆಗೋಷ್ಟೇ ನಾನು ಮಾಡ್ತಾಯಿರೋದು ನೋಡಿ. ಈ ರೀತಿ ಸೊಪ್ಪನ್ನ ತೆಗೆದು ಇಟ್ಕೊತಾ ಇದ್ದೀನಿ. ಈ ಥರ ನೋಡಿ. ಹಾರದ್ಮೇಲೆ ಒಂದು ಚಿಕ್ಕ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಪೇಸ್ಟ್ ಆದರೆ ಸಾಕಾಗತ್ತೆ. ಇವಾಗ ನಾನಿಲ್ಲಿ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ದೊಡ್ಡದಾದರೆ ನನಗೆ 5ರಿಂದ 6 ಚಪಾತಿ ಆಗುತ್ತೆ. ಚಿಕ್ಕದು ಮಾಡ್ಕೊತೀನಿ ಅಂದರೆ ಸಣ್ಣದಂದರೆ ಒಂದು 8 ಚಪಾತಿಯವರೆಗೂ ಆಗುತ್ತೆ. ಆ ರೀತಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಈಗ ರುಬ್ಬಿರೋ ಅಂಥ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟನ್ನು ಜೊತೆಯಲ್ಲೇ ಈಗ ಹಾಕ್ಕೊಂಡು ಫಸ್ಟು ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಪೇಸ್ಟೆಲ್ಲ ಹಿಟ್ಟು ಜೊತೆಯಲ್ಲಿ ಚೆನ್ನಾಗಿ ಬೆರೆತ್ರೆ ನೆಕ್ಸ್ಟು ಕಲಸೋದಕ್ಕೆ ನಮಗೆ ಸುಲಭ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಅದು ಏನು ಜಾರಲ್ಲಿ ರುಬ್ಬಿರ್ತೀವಲ್ಲ ಅಷ್ಟೂ ಪೇಸ್ಟನ್ನು ನಾನು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಈ ನೀರನ್ನು ಅಷ್ಟೇ ಜಾರ್ ತೊಳೆದಂತಹ ನೀರನ್ನೇ ಇದರಲ್ಲಿ ಹಾಕಿ ಕಲಿಸ್ಕೊಳ್ಳಿ. ಆವಾಗ ಕಲರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಅರ್ಧ ಕಟ್ಟು ಪಾಲಕ್ ಎಲೆ ತೊಗೊಂಡ್ರೆ ಆರಾಮಾಗಿ, ಚಿಕ್ಕದಾದರೆ 8 ಚಪಾತಿ ಮಾಡ್ಕೋಬೋದು, ಇಲ್ಲ ದೊಡ್ಡದಾದರೆ ಅಂದರೆ 5ರಿಂದ 6 ಚಪಾತಿಗೆ ಆಗುತ್ತೆ ನೋಡಿ. ಈ ರೀತಿ ನಿಧಾನಕ್ಕೆ ಅದು ಫುಲ್ಲು ಸ್ಪ್ರೆಡ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು. ಇವಾಗ ನಾನು ಮೊದಲಿಗೆ ಹೇಳ್ದಂಗೆ ಜಾರಿಗೆ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಅದೇ ನೀರನ್ನೇ ನಾನಿಲ್ಲಿ ಕಲಸೋದಕ್ಕೆ ಬಳಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ನೀರು ಸಹ ಗ್ರೀನಾಗಿರುತ್ತೆ. ಹಾಗಾಗಿ ನೀರು ಸ್ವಲ್ಪನೇ ಹಾಕಿ ಎಷ್ಟು ಹಿಡಿಯುತ್ತೋ ಅಷ್ಟು ನೀರು ಹಾಕಿ ಈ ರೀತಿ ಕಲಸಿ ಇಟ್ಕೋಬೇಕಾಗತ್ತೆ. ಕಲಸಿ ಒಂದು 10ರಿಂದ 15 ನಿಮಿಷನಾದರೂ ಚಪಾತಿ ಹಿಟ್ಟನ್ನು ಬಿಡಬೇಕಾಗತ್ತೆ. ಆವಾಗಲೇ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ. ಸೊ ನಾನು ಇಲ್ಲಿಗೆ ನೀಟಾಗಿ ಕಲಸಿರೋದಾಗಿದೆ. ಅದ್ರ ಮೇಲೆ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಅದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ನಾನು ಬಿಟ್ಬಿಡ್ತೀನಿ. ಅದನ್ನು ನೋಡಿ, ಇದು ನೆಂದಾಗಿದೆ. ನಾನಿವಾಗ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಕೆಳಗಡೆಗೆ ನಾನು ಅಂದರೆ ಲಟ್ಸೋದಕ್ಕೇನು ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ. ನಿಧಾನಕ್ಕೆ ಇದನ್ನು ನಾನು ಸ್ಲ್ಯಾಬ್ ಮೇಲೆ ನಿಮಗೆ ಲಟ್ಸಿ ತೋರಿಸ್ತಾ ಇದ್ದೀನಿ. ಅಂದರೆ ಮಣೆ ಮೇಲೆ ಬೇಕಾದರೂ ನಾವು ಲಟ್ಸ್ಕೋಬೋದು, ಸ್ಲ್ಯಾಬ್ ಮೇಲಾದರೂ ಲಟ್ಟಿಸ್ಕೋಬಹುದು. ತೆಳುಗೆ ಲಟ್ಸಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ದೊಡ್ಡದಾಗಿ ಒಂದು ಸ್ವಲ್ಪ ಅಗಲವಾಗಿ ನಾವು ಚಪಾತಿನ ಲಟ್ಸಾದ್ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ತೊಗೊಂಡು ಫುಲ್ಲು ಚಪಾತಿಗೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡೋದ್ರಿಂದ ನೋಡಿ. ಈ ರೀತಿ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವು ಹಾಕಾದ್ಮೇಲೆ ಸ್ಪೂನಲ್ಲಿ ಒಂದು ಸ್ವಲ್ಪ ಹಾಕಿ ಆದಮೇಲೆ ನಾನು ಕೈಯಲ್ಲೇ ಸ್ಪ್ರೆಡ್ ಮಾಡಿಕೊಂಡೆ ನೀಟಾಗಿ ಬರುತ್ತೆ ಅಂತ ಹೇಳಿ. ಇದನ್ನು ನಾನು ನಿಧಾನಕ್ಕೆ ರೋಲ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ರೀತಿ ಈ ರೀತಿ ರೋಲ್ ಮಾಡ್ಕೊಂಡು ಬಂದು ಮತ್ತೆ ಅದನ್ನು ಚಪಾತಿ ಉಂಡೆ ಥರನೇ ನಾವು ಈ ರೀತಿ ಟರ್ನ್ ಮಾಡ್ಕೊಂಡು ಸುತ್ತಕೊಂಡು ಲಟ್ಸ್ಕೋಬೇಕಾಗತ್ತೆ. ಅಂದರೆ ಆವಾಗ ಪದರ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಅಂತ ಹೇಳಿ. ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ಹಾಕಿದ್ರೂ ಮಕ್ಕಳು ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ನಾವು ದೊಡ್ಡವ್ರು ಕೂಡ ಅಷ್ಟೇ, ಲಂಚ್ ಬಾಕ್ಸ್ ಏನಾದರೂ ನೀವು ಕಟ್ಟೋದಿತ್ತು ಅಂತ ಅಂದರೆ ಈ ರೀತಿ ರೋಲ್ ಮಾಡಿ ಸುರುಳಿಯಾಗಿ ಇದು ಮಾಡಿದ್ರೆ ಅದು ಸಾಫ್ಟಾಗೇ ಇರುತ್ತೆ, ತುಂಬ ಪದರ ಇದಾಗಿರೋದಿಲ್ಲ ನೋಡಿ. ಇಷ್ಟ ಆದರೆ ಸಾಕಾಗತ್ತೆ. ಈಗ ತವ ಕೂಡ ಕಾಯ್ದಿದೆ ನೋಡಿ. ತವ ಕಾಯ್ದಿದೆ. ನಾನು ಇವಾಗ ಚಪಾತಿ ಹಾಕ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಪಾಲಕ್ ಚಪಾತಿ. ನೋಡಿದ್ರಲ್ಲ, ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ
ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ನು ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ಪಾಲಕ್ ಸೊಪ್ಪಲ್ಲಿ ನಾವು ತಿನ್ನೋದ್ರಿಂದ ಹಾಲಲ್ಲಿ ಎಷ್ಟು ಕ್ಯಾಲ್ಶಿಯಂ ಸಿಗುತ್ತಲ್ಲ ಅಷ್ಟೇ ಕ್ಯಾಲ್ಶಿಯಂ ನಮಗೆ ಪಾಲಕ್ ಸೊಪ್ಪಿನಲ್ಲೂ ಸಿಗುತ್ತೆ. ಹಾಗಾಗಿ ಪಾಲಕ್ ಸೊಪ್ಪನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ನೋಡಿ ಈ ರೀತಿ ಎಣ್ಣೆ ಹಾಕಿ ಎರಡೂ ಬದನು ಎಣ್ಣೆ ಹಾಕಿ ಸುಡೋದ್ರಿಂದ ಚೆನ್ನಾಗಾಗತ್ತೆ. ನೋಡಿದ್ರಲ್ಲ ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಂಥ ಪಾಲಕ್ ಸೊಪ್ಪಿನ ಚಪಾತಿ ಸಂಜೆಗೆ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆದ್ರೂ ನಡೆಯುತ್ತೆ, ಲಂಚ್ ಬಾಕ್ಸಿಗಾದರೂ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಆರೋಗ್ಯವಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ಲ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸೊ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಕೇಳ್ಕೊತೀನಿ. ಆವಾಗಲೇ ನಾವೇನು ಮಾಡಿದ್ರೂ ಅದ್ರ ರೆಸಿಪೀಸ್ ನಿಮಗೆ ಅರ್ಥ ಆಗೋದು. ತುಂಬ ಧನ್ಯವಾದಗಳು ಫ್ರೆಂಡ್ಸ್.